ಪ್ರಕೃತಿಯೊಂದಿಗೆ ತುಂಬ ಹತ್ತಿರವಿದ್ದು ಅಂದರೆ ಪ್ರಕೃತಿ ಜೊತೆಗೆ ಆಚರಿಸುವ ಹಬ್ಬನೇ ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ನಮಗೆಲ್ಲರಿಗೂ ಸಹ ಹೊಸ ವರ್ಷ. ನಾನು ಈ ವರ್ಷಕ್ಕೆ ಏನೇನು ರೆಸೊಲ್ಯೂಷನ್ಸ್ ಬೇಕೋ ಅದನ್ನು ಒಂದು ಕಡೆ ನೀಟಾಗಿ ಬರೆದಿದ್ದೀವಿ. ನಾವೆಷ್ಟೇ ಒಂದು ವರ್ಷಕ್ಕೆ ರೆಸೊಲ್ಯೂಷನ್ ಹಾಕಿದ್ರೂ ಸಹ ಅದನ್ನು ಡೇಗೆ ಕನ್ವರ್ಟ್ ಮಾಡಬೇಕು. ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಡೇಯಲ್ಲಿ ಫಿನಿಷ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲು ನಾವೊಂದು ಬುಕ್ ಓದಬೇಕು ಒಂದು ತಿಂಗಳಲ್ಲಿ ಇಷ್ಟು ಅಂತ ಅಂದ್ಕೊಂಡ್ರೆ ಒಂದು ದಿನಕ್ಕೆ ಎಷ್ಟು ಪೇಜ್ ಓದಬೇಕು, ಅದಕ್ಕೆ ಡೆಡ್ ಲೈನ್ ಹಾಕ್ಕೋಬೇಕು. ಒಂದು ದಿನಕ್ಕೆ 5 ಪೇಜಸ್ ಓದಬೇಕು. ಓದಿದ್ರೆ ಒಂದು ಆಗಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಅದರಲ್ಲಿರುವಂಥ ಒಂದು ಸಾರಾಂಶನ ಒಂದು ಕಡೆ ನೀಟಾಗಿ ಬರೆದಿಡಬೇಕು. ಎವ್ರಿ ಡೇ ನಾನು ಒಂದು ಪೇಜ್ ದೇವ್ರ ಹೆಸರನ್ನು ಬರೀತಿರ್ತೀನಿ. ಅದು ಇಟ್ ಈಸ್ ಲೈಕ್ ಮೈ ಪ್ಯಾಷನ್ ಅನ್ನೋದಕ್ಕಿಂತ ಇಟ್ ಈಸ್ ಎ ಬಿಲೀವ್ ಆನ್ ದ ಗಾಡ್. ಅಷ್ಟು ಏನೇ ಮಾಡಿದ್ರೂ ಸಹ ಭಕ್ತಿ ಪ್ಲಸ್ ಕಾನ್ಸಂಟ್ರೇಷನ್ ಇವೆರಡೂ ಇದ್ದರೆ ನಾವೆಂಥ ಕೆಲಸ ಮಾಡಿದ್ರೂ ಸಹ ಐ ಥಿಂಕ್ ಇಟ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ಲು. ಆ್ಯಂಡ್ ನೆಕ್ಸ್ಟ್ ನಾನು ಮಾಡೋವಂಥ ಇಂಪಾರ್ಟೆಂಟ್ ವರ್ಕಲ್ಲೇ ಮತ್ತೊಂದು ಯಾವುದು ಅಂದರೆ ಸ್ಪೆಂಡ್ ದ ಕ್ವಾಲಿಟಿ ಟೈಮ್ ವಿತ್ ಮೈ ಚೈಲ್ಡ್. ಸೊ ಮಕ್ಕಳಿಗೆ ತಂದೆ ತಾಯಿನೇ ಪ್ರಪಂಚ. ನಾವು ಎಷ್ಟೇ ಫೋನ್ ಇಟ್ಕೊಂಡ್ರು ಇನ್ನೊಂದು ಬುಕ್ ಇಟ್ಕೊಂಡ್ರು ನಮಗೆ ಗೊತ್ತು ಇದರಲ್ಲೇನೋ ಸಮಥಿಂಗ್ ಐತೆ, ನಾವು ಅರ್ಥ ಮಾಡ್ಕೋಬೇಕು ಅಂತ. ಬಟ್ ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ನಮ್ಮನ್ನಷ್ಟೇ ಅರ್ಥ ಮಾಡ್ಕೊಳೋಂಗೆ ಗೊತ್ತು. ಸೊ ಆಲ್ಮೋಸ್ಟು ಡೇಯಲ್ಲಿ ಅಟ್ಲೀಸ್ಟು ಕನಿಷ್ಠ ಅಂದರೂ ಸಹ ಒಂದು 3 ಅವರ್ಸ್ ಆದರೂ ನಾವು ಅವ್ರ ಹತ್ರ ಟೈಮ್ನ ಸ್ಪೆಂಡ್ ಮಾಡಬೇಕು. ಸೊ ಅದಕ್ಕಿಂತ ಅವರು ಯಾವುದು ಸಹ ನಮ್ಮ ಹತ್ರ ಬೇಕು ಅಂತ ಕೇಳಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್.